5 ತಿಂಗಳಿಂದ ₹1 ಕೊಟ್ಟಿಲ್ಲ ಬರ ಪರಿಹಾರಕ್ಕೆ. ಏನು ಇವರು ನರೇಂದ್ರ ಇವರು ಅಮಿತ್ ಶಾ ಅವ್ರ ಮನೆಯಿಂದ ಕೊಡ್ತಾ ಇದ್ರ? ಇದು ಭಿಕ್ಷೆನಾ ಕರ್ನಾಟಕಕ್ಕೆ? ನಮ್ ದುಡ್ಡು, ನಮ್ ತೆರಿಗೆ ಹಣ. ಇದನ್ನ ಕೇಳಿದ್ರೆ ಏನು ಎಲ್ಲರೂ ಇನ್ಕ್ಲೂಡಿಂಗ್ ಇವರು ಕುಮಾರಸ್ವಾಮಿನೇ ವಕ್ತಾರ ಆಗ್ಬಿಟ್ಟಿದ್ದಾರೆ. ಬಿಜೆಪಿಯವರಿಗಿಂತ ಜಾಸ್ತಿ ವಕ್ತಾರ ಇವರೇ. ನೀವೇ ಹೇಳಿ, ಕನ್ನಡಿಗರಿಗೆ ಇದು ಅನ್ಯಾಯನ ಅಲ್ವಾ? 7 ಕೋಟಿ ಕನ್ನಡಿಗರಿಗೆ ದ್ರೋಹನ ಅಲ್ವಾ? ಪಾಠ ಕಲಿಸ್ತಾರೆ ಅಂತೀರಾ ಸರ್? ಡೆಫಿನೆಟ್ ಆಗಿ ಜನಗಳಿಗೆ ಅರ್ಥ ಆಗಲ್ವಾ? ಅರ್ಥ ಆಗುತ್ತೋ ಇಲ್ಲ? ನಿಮ್ಗೆ ಅರ್ಥ ಆಗ್ಬೇಕು ಮೊದಲು, ಆಮೇಲೆ ಜನಗಳಿಗೆ ಅರ್ಥ ಆಗುತ್ತೆ. ಕುಮಾರಸ್ವಾಮಿ ಇನ್ನೊಂದು ಮಾತಾಡ್ತಾರೆ, ಮಂಡ್ಯದಲ್ಲಿ ನಿಲ್ಲುವಂತದ್ದು ಅದು ದೇವರ ಇಚ್ಛೆಯಿಂದ ನಿಲ್ಕೋತಾ ಇದೆ. ಅವ್ರ ಮಗನ್ ನಿಲ್ಸಿದ್ದು ಯಾವ ಇಚ್ಛೆ ಅಂತ? ಅವ್ರ ಮಗನ್ ಸರಿದೆ, ಅವ್ರ ಮಗನ್ ನಿಲ್ಸಿದ್ರಪ್ಪ, ಆಗ ಯಾವ ಇಚ್ಛೆ ಅಂತೆ? ಯಾರ ಇಚ್ಛೆನೇ ಆಗ? ಕೇಳಪ್ಪ ನೀನು. ಈ ತರದ ಎಮೋಷನಲ್ ಎಲ್ಲ ವರ್ಕ್ ಆಗುತ್ತಾ? ಇವೆಲ್ಲ ಏನು ವರ್ಕ್ ಆಗಲ್ಲ. ಈಗ ಹೋದ್ ಸಾರಿ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ರು ಅಲ್ವಾ? ಆಮೇಲೆ ಆ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಯಾಗಿ ಅವ್ರ ಮಗನ್ ನಿಲ್ಲಿಸಿ ಮಂಡ್ಯದಲ್ಲಿ ಸೋತರಲ್ವಾ? ಈಗ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಅವನೇ ಇದ್ಕೊಂಡ್ರೆ ಗೆದ್ಬಿಡ್ತಾರ? ಹೇಳಿ, ನೀವೇ ಹೇಳಿ. ಮೈತ್ರಿ ಮಾಡ್ಕೊಂಡು ಬೆಲಿಗೆ ಚೂರಿ ಹಾಕಿದ್ರು ಸರ್ ಜೆಡಿಎಸ್ ಅವರು. ಮೈಸೂರಿನಲ್ಲಿ ಯಾರಿಗೆ ಹಾಕಿದ್ರಂತೆ ಓಟ ಅವರು? ಜೆಡಿಎಸ್ನವರು. ಅಲ್ಲಿ ಯಾರಿಗೆ ಚೂರಿ ಹಾಕಿದ್ರು? ಬಟ್ ಅವ್ರು ಓಪನ್ ಒಪ್ಕೋತಾ ಇದಾರೆ ಬಿಡಿ, ನಾವೇ ಸಪೋರ್ಟ್ ಮಾಡಿದ್ವಿ ಅಂತ ಒಪ್ಕೋತಾ ಇದ್ದಾರೆ. ಯಾರು? ನಾವು ಬಿಜೆಪಿ. ಮತ್ತೆ ಅವ್ರು ಚೂರಿ ಹಾಕಿದಕ್ಕೆ ಅಂದ್ರೆ ನಾವು ಸಪೋರ್ಟ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಅಜ್ಯೂಮಿಂಗ್ ಪರ್ಯಾಗಿ ಮಾಡಿದ್ರೆ ಅದು ಇಲ್ಲಿ ಒಪ್ಕೊಳ್ಳೋದು, ಅಲ್ಲಿ ಒಪ್ಕೊಳ್ಳಲ್ಲ ಅಂದ್ರೆ ಹೇಳಪ್ಪ ನೀವೇ. ಅಲ್ಲಿ ಮಗ ಇದ್ದಲ್ಲ, ಮಗ ಇದ್ರೆ ಪ್ರಿನ್ಸಿಪಲ್ ಒಂದೇ ಅಲ್ವೇನೆಯ? ಎಲ್ಲ ಕಡೆ ಪ್ರಿನ್ಸಿಪಲ್ ಒಂದೇ ಅಲ್ಲ. ಮೈಸೂರು ಆಗ್ಬೋದು, ಮಂಡ್ಯ ಆಗ್ಬೋದು, ತುಮಕೂರು ಆಗ್ಬೋದು, ಹಾಸನ ಆಗ್ಬೋದು. ನಾನು ಹಾಸನದಲ್ಲಿ ಹೋಗಿ ಕೆಲಸ ಮಾಡಿದವ್ರು ಗೆಲ್ತಿದ್ರ? ಪ್ರಜ್ವಲ್ ರೇವಣ್ಣ ಗೆಲ್ತಿದ್ರ ಹೋದ್ ಸರಿ? ನಾನು ಹೋಗಿ ಕ್ಯಾಂಪೇನ್ ಮಾಡದೆ ಹೋದ್ರೆ ಗೆಲ್ಲಕ್ ಆಯ್ತಿತ್ತ? ನೀವೇ ಹೋಗ್ಬೇಕು ಸರ್. ಈ ವಿಚಾರಗಳು ನಮಗೆ ಗೊತ್ತಿತ್ತು ಅಂತ ಹೇಳ್ತಾರೆ ಮೈತ್ರಿ ವಿಚಾರಕ್ಕೆ. ಆದಾಗ್ಯೂ ಯಾವ ಕಾರಣಕ್ಕಾಗಿ ಮೈತ್ರಿ ಮಾಡ್ಕೊಂಡಿತ್ತು ಸರ್? ನಾವು ಸಮ್ಮಿಶ್ರ ಸರ್ಕಾರ ಇದ್ವಲ್ಲ, ಆಗ ಅದಕ್ಕೋಸ್ಕರ ಮೈತ್ರಿ ಮಾಡ್ಕೊಂಡಿದ್ವಿ. ಸಮ್ಮಿಶ್ರ ಸರ್ಕಾರ ಇತ್ತಲ್ಲ, ಅದಕ್ಕೋಸ್ಕರ ಮೈತ್ರಿ ಮಾಡ್ಕೊಂಡಿದ್ವಿ. ಈಗ ಹಾಸನಕ್ಕೆ ನೀವೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ಸಕ್ಕೆ ನೀವೇ ಹೋಗ್ಬೇಕು? ಹೋಗ್ತೀನಿ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ತದೆ ಅಲ್ಲಿ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಪರ ಕ್ಯಾಂಪೇನ್ ಮಾಡ್ತೀನಿ. ನಮ್ಮ ಪಕ್ಷ ಇಡೀ ನಮ್ಮ ನಾಯಕರುಗಳು ಅಲ್ಲಿ ಹಾಸನದವರು ಎಲ್ಲರೂ ಕೂಡ ಸೋಲಿಸಬೇಕು ಅಂತೇಳಿ ಪ್ರತಿಜ್ಞೆ ಮಾಡಿದ್ದಾರೆ ಈಗ.